ಓಕೆ ಸರ್, ಡನ್. ಮೊಟ್ಟ ಮೊದಲಿಗೆ ನನ್ನೆಲ್ಲ ಧ್ಯಾನ ಬಂಧು ಮಿತ್ರರಿಗೆಲ್ಲ ಆತ್ಮವಂದನೆಗಳು. ಹಾಗೆ ಸುಭಾಷ್ ಪತ್ರಿಜಿ ಅವರಿಗೆ, ಹಾಗೆ ನಮ್ಮ ಪ್ರಬೋಧ್ ಅಚ್ಯುತ್. ನಿಜವಾಗ್ಲೂ ನನ್ಗಂತೂ ಇದೊಂದು ಗುಡಾಕೇಶ ಅನ್ನೋದೊಂದು ವರದಾನ ಆಗಿದೆ, ದೊಡ್ಡ ಭಾಗ್ಯ ನನ್ನ ಬದುಕಿನಲ್ಲಿ. ಯಾಕೆಂದ್ರೆ ನಾನು ಡೇ ಟೈಮ್ ಅಲ್ಲಿ 1 hour 2 hour 3 hour ಮಾಡಿದ್ರು ಕೂಡ ನನ್ಗೆ ಅದು ಧ್ಯಾನ ಸಾಕಾಗ್ತಿರ್ಲಿಲ್ಲ. ಇವಾಗ ಹೇಗೆ ಅಂದ್ರೆ ನೈಟ್ ಅಲ್ಲಿ ಯಾವ್ದು ಡಿಸ್ಟರ್ಬೆನ್ಸ್ ಇರುವುದಿಲ್ಲ, ಯಾವ್ದು ಕಿರಿಕಿರೋದಿಲ್ಲ, ಅದಲ್ವಾ. ವೆಹಿಕಲ್ ಇದು ಸೌಂಡ್ ಆಗ್ಲಿ, ಯಾರು ಬರುವುದು ಹೋಗುವುದು, ಮೊಬೈಲ್ ಕಾಲ್ಸ್ ಯಾವ್ದು ಇರುವುದಿಲ್ಲ, ಸೈಲೆಂಟ್ ಆಗಿ. ನನ್ಗೆ ನಿಜವಾಗ್ಲೂ ಇದು ಹೇಳಿ ಮಾಡಿಸಿದ ಹಾಗೆ ಉಂಟು ಈ ಗುಡಾಕೇಶ ಅನ್ನೋದು. ಸಾಧಾರಣ ಒಂದೂವರೆ ವರ್ಷದಿಂದ ನಾನು ಧ್ಯಾನ ಮಾಡ್ತಾ ಇದ್ದೇನೆ. ಈಗ ಲಾಸ್ಟ್ ಬ್ಯಾಚ್, ಇದು ಸೆಕೆಂಡ್ ಬ್ಯಾಚ್ ನಮ್ದು ಗುಡಾಕೇಶದಲ್ಲಿ. ಒಳ್ಳೇದು. ಯಾಕಂದ್ರೆ ನಾನು ಮುಂಚೆ ಎಲ್ಲ ಈ ಧ್ಯಾನಕ್ಕೆ ಬರುವುದಕ್ಕಿಂತ ಮುಂಚೆ ಎಲ್ಲಾ ಕೆಲಸಗಳನ್ನ ನಾನು ಪೆಂಡಿಂಗ್ ಇಡ್ತಾ ಇದ್ದೆ. ಪ್ರೊಕ್ರಾಸ್ಟಿನೇಷನ್ ಅಂತ ಹೇಳ್ತಾರಲ್ಲ, ವಿಳಂಬನೆ ಇತ್ತು. ಏನಿದ್ರು ಆಮೇಲೆ ಮಾಡೋಣ, ಮತ್ತೆ ಮಾಡೋಣ, ಈ ತರ. ಇವಾಗ ಕೆಲಸದಲ್ಲಿ ಆಸಕ್ತಿ ಜಾಸ್ತಿ ಆಗಿದೆ. ಏನ್ ಮಾಡುದು ಕೆಲಸ ಅಂತೇಳಿ ಎಲ್ಲ ಕೆಲಸ ಕಾರ್ಯಗಳನ್ನು ನಾನು ಅವತ್ತು ಕೆಲಸಗಳನ್ನ ಮುಗಿಸ್ತೇನೆ. ಮುಂಚೆ ಹಾಗಲ್ಲ, ನಾಳೆ ಮಾಡಿದ್ರಾಯ್ತು ಅನ್ನೋದು. ಅದೊಂದು ದೊಡ್ಡ ಬೆನಿಫಿಟ್ ಆಗಿದೆ. ಮತ್ತೆ ಮುಂಚೆ ನನಗೆ ತುಂಬಾ ನೆಗೆಟಿವ್ ಥಾಟ್ಸ್ ಎಲ್ಲ ಬರ್ತಾ ಇತ್ತು. ಈಗ ಥಾಟ್ಸ್ ಕೂಡ ಕಮ್ಮಿ ಆಗಿದೆ, ಬಂದ್ರು ಕೂಡ ಓನ್ಲಿ ಪಾಸಿಟಿವ್ ಥಾಟ್ಸ್. ಅದರಿಂದಾಗಿ ನನ್ನ ಲೈಫ್ ಅಲ್ಲಿ ತುಂಬಾ ಅಬರ್ಡೆನ್ಸ್. ನಾನು ಬಿಸ್ನೆಸ್ ಎಲ್ಲ ಮಾಡ್ತಾ ಇದ್ದೇವೆ, ಚೆನ್ನಾಗಿ ನಡೀತಾ ಇದೆ, ಎಲ್ಲವುದು ಸುಗಮವಾಗಿ ನಡೀತಾ ಇದೆ ಈ ಧ್ಯಾನಕ್ಕೆ ಬಂದ ನಂತರ. ಓಕೆ, ಆರೋಗ್ಯದಲ್ಲಿ ಕೂಡ ನನಗೆ ಸಮಸ್ಯೆ ಇತ್ತು, ಸ್ವಲ್ಪ ಅಸ್ತಮ ಇತ್ತು, ಅದೆಲ್ಲ ಹೀಲ್ ಆಗಿದೆ. ಮತ್ತೆ ಒಂದು ಕಾಲಲ್ಲಿ ಈಗ ಸೋರಿಯಾಸಿಸ್ ಇತ್ತು, ಅದು ಕೂಡ ಹೀಲ್ ಆಗಿದೆ. ನೆಕ್ ಪೈನ್ ಇತ್ತು, ನರ್ವಸ್ ಸಿಸ್ಟಮ್, ಅದೆಲ್ಲ ನನ್ಗೆ ಹೀಲ್ ಆಗಿ ಎಲ್ಲ ವಿಷಯದಿಂದಲೂ ನನ್ಗೆ ತುಂಬಾ ಒಂದು ಬೆನಿಫಿಟ್ ಸಿಕ್ಕಿದೆ ಈ ಧ್ಯಾನಕ್ಕೆ ಬಂದ ನಂತರ. ಅದರಲ್ಲೂ ಗುಡಾಕೇಶಕ್ಕೆ ಬಂದ ನಂತರ ಈ ಥರ್ಡ್ ಐ ಇಚ್ಚಿಂಗ್ ಆದಾಗೆ ಮತ್ತೆ ಆಸ್ಟ್ರಲ್ ಟ್ರಾವೆಲ್ ಆದಾಗೆ ಆಗ್ತದೆ. ಇನ್ನದು ಜಾಸ್ತಿ ಧ್ಯಾನ ಮಾಡ್ತಾ ಮಾಡ್ತಾ ಇನ್ನಷ್ಟು ಅನುಭವಗಳನ್ನ ಪಡಿಬೇಕಂತ ಇದ್ದೇನೆ. ಮುಂದಕ್ಕೆ ಇದೆ ಆಕಾಶಿಕ್ ರೆಕಾರ್ಡ್ಸ್, ನನ್ನೆಲ್ಲ ಸ್ಪಿರಿಚುವಲ್ ಗೋಲ್ಸ್ ಕೂಡ ಇದೆ. ಥರ್ಡ್ ಐ ವಿಷನ್ ಅದು ಬರಲೇಬೇಕು. ನಂತರ ಆಕಾಶಿಕ್ ರೆಕಾರ್ಡ್ಸ್ ಅನ್ನು ನೋಡುದು, ಆಸ್ಟ್ರಲ್ ಟ್ರಾವೆಲ್ ಇರ್ಬೋದು, ಇದೆಲ್ಲ ಸಾಧನೆ ಮಾಡ್ಬೇಕು 1 by 1 ಅಂತೇಳಿ ನನ್ಗುಂಟು. ಈ 2024 ಕಂಪ್ಲೀಟ್ ಆಗುವುದರ ಒಳಗೆ. ಹಾಗೆ ಪ್ರಭು ಚಿತ್ರವರು ಅಥವಾ ನಮ್ಮ ಗುರುಗಳು ನಮ್ಗೆ ಬ್ಲೆಸ್ಸಿಂಗ್ಸ್ ಕೊಡಬೇಕು ಅವ್ರದ್ದು, ಈ ರೀತಿ ಆಗುವುದಕ್ಕೆ. ಬಹಳ ಖುಷಿ ಆಗ್ತದೆ ಇಂಥದ್ದೊಂದು ಆತ್ಮವಿದ್ಯೆ. ಯಾಕಂದ್ರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಮೊದಲೇ ಹೇಳಿದ್ದಾನೆ, ಎಲ್ಲಾ ವಿದ್ಯೆಗಳಲ್ಲಿ ಆತ್ಮವಿದ್ಯೆ ನಾನು ಅಂತೇಳಿ. ಯಾವ ಬೇರೆಲ್ಲ ವಿದ್ಯೆ ಕಲಿಯುವುದಕ್ಕಿಂತ ಈ ಆತ್ಮವಿದ್ಯೆ, ಈ ಬ್ರಹ್ಮವಿದ್ಯೆ ಇಂದಾಗಿ ಬ್ರಹ್ಮಜ್ಞಾನ, ಆತ್ಮಜ್ಞಾನವನ್ನ ಪಡೆಯುವುದೇ ಇದೇ ನಮ್ದು ಈ ಲೈಫ್ ಇದ್ ಪರ್ಪಸ್, ಸೋಲ್ ಪರ್ಪಸ್ ಇರ್ಬಹುದು ಅಂತ ನನಗೆ ಕಾಣ್ತದೆ. ಅದರಿಂದಾಗಿ ಹೆಚ್ಚಿನವರಿಗೆ ನಾನು ಕೂಡ ಧ್ಯಾನಕ್ಕೆ ಬರುವ ಹಾಗೆ ನಾನು ಪ್ರೋತ್ಸಾಹ ಮಾಡ್ತೇನೆ. ನನಗೆ ಎಲ್ಲಾ ಕಾಯಿಲೆಗಳು ನಾನು ಹೀಲ್ ಆಗಿದೆ, ಆರೋಗ್ಯ ಸರಿಯಾಗಿದೆ. ನಿಮ್ಗೆ ಯಾಕಾಗಲ್ಲ, ನೀವು ಬನ್ನಿ ಅಂತೇಳಿ ಎಷ್ಟೋ ಜನರಿಗೆ ನಾನು ಕೂಡ ಧ್ಯಾನವನ್ನ ಕಲಿಸಿದ್ದೇನೆ. ಎಷ್ಟೋ ಜನರು ನನ್ನೊಟ್ಟಿಗೆ ಇದ್ದವರು ಕಮ್ಮಿ ಹೇಳಿದ್ರು, ಒಂದು 10-15 ಜನ ಮುಂಚೆ ನಾನ್ ವೆಜ್ ತಿಂತಾ ಇದ್ರು, ಈಗ ಅವರು ಫುಲ್ ವೆಜಿಟೇರಿಯನ್ ಆಗಿದ್ದಾರೆ. ಹೇಗಂತ ನನ್ಗೆ ಆಶ್ಚರ್ಯ ಆಗಿದೆ. ನನ್ನ ಮನೆಯಲ್ಲಿ ನಾನು ಒಬ್ಬ ಧ್ಯಾನ ಮಾಡ್ತಾ ಇದ್ದೆ, ನನ್ನ ಬ್ರದರ್, ಅವನ ಮಗ, ಇಡೀ ಫ್ಯಾಮಿಲಿ ಈಗ ಫುಲ್ ನಾವು ಮೆಡಿಟೇಟರ್ ಆಗಿ ಬಿಟ್ಟಿದೆ. ಮಾಡಿದ್ದು ಸ್ಟಾರ್ಟ್ ನಾನು. ಅದು ಹೇಗೆ ಮಿರಾಕಲ್ ನೋಡಿ, ಬಹಳ ಖುಷಿ ಆಗ್ತಾ ಉಂಟು. ಮನೆಯಲ್ಲೂ ಕೂಡ ಹಾಗೆ, ಮತ್ತೆ ನನ್ನ ಎನ್ವೈರ್ಮೆಂಟ್ ಎಲ್ಲ, ನನ್ನ ಫ್ರೆಂಡ್ ಸರ್ಕಲ್ ಕೂಡ ಹಾಗೆ ನನ್ನೊಟ್ಟಿಗೆ ಬರ್ತಾರ ಅಂತೇಳಿ. ಅಂದ್ರೆ ಬಹಳ ಖುಷಿ ಕೊಟ್ಟಿದೆ ಅಂತ ನನಗೆ. ತುಂಬಾ ಪಾಸಿಟಿವ್ ಥಾಟ್ಸ್ ಕೂಡ ಬರ್ತದೆ, ನೆಗೆಟಿವ್ ಥಾಟ್ಸ್ ಬರಲ್ಲ. 24 hours ಕೂಡ ಎಂತ ಈ ಬ್ರೈನ್ ಅಲ್ಲಿ ಎಂತ ಹೇಳ್ತಾರಲ್ಲ, 4 ತರದ ಹಾರ್ಮೋನ್ಸ್, ಸಿರೋಟೋನಿನ್, ಆಕ್ಸಿಟೋನಿನ್, ಡೊಪಾಮಿನ್, ಇಂಥದ್ದೆಲ್ಲ ರಿಲೀಸ್ ಆಗಿ ನೆಗೆಟಿವ್ ಥಾಟ್ಸ್ ಬರಲ್ಲ. ನಾನು ಫುಲ್ ಹ್ಯಾಪಿ ಆಗಿ ಇರ್ತೇನೆ. ಅದೇ ನನ್ಗೆ ಖುಷಿ ಕೊಡುವಂತದ್ದು. ಮತ್ತೆ ಪಾಸಿಟಿವ್ ಥಾಟ್ಸ್, ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಬೇಕು ಅಂತ ಕಾಣ್ತದೆ ನನ್ಗೆ. ನಾನು ತುಂಬಾ ಭಾಗ್ಯಶಾಲಿ. ಯಾಕಂದ್ರೆ ಪ್ರಭುದು ಅಚ್ಯುತರಂತ ಒಂದು ಗುರುಗಳು ನನ್ಗೆ ಸಿಕ್ಕಿದ್ದುಂಟಲ್ಲ, ನಿಜವಾಗ್ಲೂ ಆ ಯೂನಿವರ್ಸಿಗೆ ಎಷ್ಟು ಥ್ಯಾಂಕ್ಸ್ ಕೊಟ್ರು ಕಮ್ಮಿನೇ. ಕೇಳ್ತದ ನನ್ನ ವಾಯ್ಸ್ ಇವ್ರೆ? ಕೇಳಿಸ್ತದೆ, ಮಾತಾಡಿ. ಅದೇ ಹಾಗೆ ಹಗಲು ಹೊತ್ತು ಧ್ಯಾನ ಮಾಡುವುದಕ್ಕಿಂತ ಎಲ್ರಿಗೂ ಹೇಳುದು, ನಾನು ನೈಟ್ ಈ ಧ್ಯಾನ ಉಂಟಲ್ಲ ನಿಜವಾಗ್ಲೂ ಅಮೇಝಿಂಗ್ ಅಂತ ಹೇಳ್ಬೋದು. ಯಾಕಂದ್ರೆ 9 ಗಂಟೆಯಿಂದ ಸ್ಟಾರ್ಟ್ ಆಗಿ 6 ಗಂಟೆ ತನಕ ಯಾರ್ದು ಡಿಸ್ಟರ್ಬೆನ್ಸ್ ಇಲ್ಲ, ಸೈಲೆಂಟ್, ಎಷ್ಟು ಬೇಕಾದ್ರೂ ಧ್ಯಾನಿಸಬಹುದು. ಮತ್ತೆ ಏನಿಲ್ಲ, ಥಾಟ್ಸ್ ಕೂಡ ಮೊದಲು ನನ್ಗೆ ಸ್ಟಾರ್ಟಿಂಗ್ ಬರುವಾಗ 1 ವಾರ ಸ್ವಲ್ಪ ಕಷ್ಟ ಆಗಿತ್ತು ಹಿಂದಿನ ಬ್ಯಾಚ್ ಅಲ್ಲಿ. ನಂತರ ಅದು ಅಭ್ಯಾಸ ಆಯ್ತು. ಎಷ್ಟೇ ಕಷ್ಟ ಆದ್ರೂ ಅದು ಬಿಡಬಾರ್ದು ಅನ್ನುವಂತ ಒಂದು ಛಲ, ಒಂದು ಹಠ ನನ್ನಲ್ಲಿ ಇತ್ತು.
ಹಾಗೆ ಕಳೆದ 41 ನಿಮ್ಮೊಟ್ಟಿಗೆಲ್ಲ ಗುಡಾಕೇಶವನ್ನ ಧ್ಯಾನವನ್ನ ಮುಗಿಸಿದ್ದು 2ನೇ ಬ್ಯಾಚ್ಗೆ ನಾನು ಅದೇ ಇಂಟ್ರೆಸ್ಟ್ ನಿಂದ ಎಂಟ್ರಿ ಆಗ್ತಾ ಇದ್ದೇನೆ. ಈ ಸಲ ನನ್ಗಂತ ಅಷ್ಟೊಂದು ಕಷ್ಟ ಆಗಲ್ಲ, ಈಸಿ ಆಗ್ತಾ ಉಂಟು. ಯಾಕಂದ್ರೆ ಹಿಂದಿನ ಬ್ಯಾಚ್ ಅಲ್ಲಿ ಮಾಡಿದಂತ ಅನುಭವ ಉಂಟು ನನ್ನಲ್ಲಿ. ಹಾಗೆ ಇವಾಗಂತೂ ಖುಷಿ ಆಗುತ್ತೆ. ಯಾಕಂದ್ರೆ ಡೇ ಟೈಮ್ ಅಲ್ಲಿ ಕೂಡ ಯಾವಾಗ ನೈಟ್ ಆಗುತ್ತೆ, ಯಾವಾಗ ನಾನು ಧ್ಯಾನಕ್ಕೆ ಕೂತ್ಕೊಳ್ಳುದು ಅಂದ್ರೆ ಮನಸ್ಸು ನಂದು ಹಂಬಲಿಸ್ತಾ ಉಂಟು ಯಾವಾಗಲೂ. ನೈಟ್ 9 ಗಂಟೆ ಯಾವಾಗ ಆಗ್ಲಿಲ್ಲ, ಎಲ್ರೊಟ್ಟಿಗೆ ಗ್ರೂಪ್ ಎನರ್ಜಿ. ಆ ಒಂದು ಗ್ರೂಪ್ ಅಲ್ಲಿ ಮಾಡುವಾಗ ಒಂದು ಆ ಎನರ್ಜಿಯೇ ಬೇರೆ. ನಿಜವಾಗ್ಲೂ ಅದನ್ನ ಅನುಭವಿಸುವುದವರಿಗೆ ಗೊತ್ತು. ಅದನ್ನ ಬಾಯಲ್ಲಿ ನಮ್ಗೆ ಹೇಳಲಿಕ್ಕೆ ಶಬ್ದಗಳು ಬರ್ತಾ ಇಲ್ಲ. ಇಷ್ಟೇ. ಇನ್ನು ಹೇಳಲಿಕ್ಕೆ ಹೋದ್ರೆ ತುಂಬಾ ಅನುಭವಗಳು ಉಂಟು. ಆದ್ರೆ ನಾನು ಎಲ್ರಿಗೂ ಹೇಳುದಷ್ಟೇ, ಎಲ್ರು ಧ್ಯಾನಕ್ಕೆ ಬನ್ನಿ, ಅದರಲ್ಲೂ ಈ ಗುಡಾಕೇಶ ಧ್ಯಾನ ಬನ್ನಿ. ಯಾಕಂದ್ರೆ ಸಫಿಶಿಯಂಟ್ ಟೈಮ್ ಸಿಗ್ತದೆ. ಒಂದು 7, 8, 9 ಗಂಟೆ ಟೈಮ್ ಉಂಟಲ್ವಾ, ಹಗಲೊತ್ತಲ್ಲಿ ಖಂಡಿತ ನಮ್ಗೆ ಸಿಗ್ಲಿಕ್ಕಿಲ್ಲ. 1 ಅವರ್ 2 ಅವರ್ ನಾನು ನೋಡಿ ಆಗಿದೆ. ಅದು ಹೆಚ್ಚಂದ್ರೆ 3 ಅವರ್ ಕೂತ್ಕೊಳ್ಳಿಕ್ಕೆ ಹಗಲೊತ್ತಲ್ಲಿ ಏನೋ ಫೋನ್ ಕಾಲ್ ಬರುದು ಅಥವಾ ಯಾರಾದ್ರೂ ಬರುದು, ಯಾರಾದ್ರೂ ಹೋಗುದು, ಈ ರೀತಿ ಡಿಸ್ಟರ್ಬೆನ್ಸ್ ಆಗುತ್ತೆ. ನೈಟ್ ಯಾರ್ದು ಡಿಸ್ಟರ್ಬೆನ್ಸ್ ಇರಲ್ಲ ನನ್ಗೆ. ನಿಜವಾಗ್ಲೂ ನಮ್ಗೆ ಇದೊಂದು ನೈಟ್ ಟೈಮ್ ಉಂಟಲ್ಲ, ಈ ನಿದ್ದೆಯನ್ನ ಮೆಡಿಟೇಷನ್ಗೆ ಕನ್ವರ್ಟ್ ಮಾಡುವಂತದ್ದು, ನಿಜವಾಗ್ಲೂ ಇದು ನನ್ನ ಪಾಲಿಗೆ ಒಂದು ವರದಾನ ಅಥವಾ ನನ್ನ ಬದುಕಿನ ಒಂದು ಭಾಗ್ಯೋದಯ ಅಂತ ಹೇಳಿ ಹೇಳಿದ್ರು ಹೆಚ್ಚಾಗ್ಲಿಕ್ಕಿಲ್ಲ ಅಂತ ನಾನು ಹೇಳುದು. ಅದರಿಂದಾಗಿ ನಮ್ಮ ಈ ಗ್ರೂಪಿನವರಿಗೂ ಎಲ್ರಿಗೂ ಇದೊಂದು ಸುಂದರ ಅನುಭವವನ್ನ ಅವರು ಪಡೀಲಿ. ಅವರು ಆಸ್ಟ್ರಲ್ ಟ್ರಾವೆಲ್, ಥರ್ಡ್ ಐ ವಿಷನ್ ಮತ್ತೆ ಆಕಾಶಿಕ್ ರೆಕಾರ್ಡ್ಸ್, ಅವ್ರದ್ದು ಜನ್ಮಾಂತರದ ಕರ್ಮಗಳು ನಮ್ದು ವಿಜ್ಞಾನಮಯ ಕೋಶದಲ್ಲಿ ಇರ್ತದೆ, ಅಂದ್ರೆ ಕಾಸಲ್ ಬಾಡಿ. ಅಲ್ಲಿದ್ದೆಲ್ಲ ನಮ್ಮ ಕರ್ಮಗಳನ್ನ ಜನ್ಮಾಂತರ ನೋಡ್ಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ಇಂಥದ್ದೊಂದು ಶ್ರೇಷ್ಠವಾದಂತ ಒಂದು ಆತ್ಮಜ್ಞಾನವನ್ನ ಪಡೆದು ಆತ್ಮಜ್ಞಾನಿ ಆಗ್ಲಿ ಅಂತೇಳಿ ನಾನು ನನ್ನೆಲ್ಲ ಗ್ರೂಪ್ ಏನವರಿಗೆ ಸದಸ್ಯರಿಗೆ ಅಥವಾ ಧ್ಯಾನ ಮಿತ್ರರಿಗೆ ಹೇಳುದು ಇಷ್ಟೇ, ಒಂದು ರಿಕ್ವೆಸ್ಟ್ ನಮ್ದು. ಬಿಡ್ಬೇಡಿ ಯಾರು, ಇದನ್ನು ಕಂಟಿನ್ಯೂ ಮಾಡಿ ಅಂತ ಹೇಳಿ ಅವರಿಗೂ ನನ್ನ ಒಂದು ಸಲಹೆ, ನನ್ನ ವಿನಂತಿ. ಆಯ್ತು ಸರ್, ನಿಮ್ಗೂ ಧನ್ಯವಾದ. ನನಗೊಂದು 2 ಮಾತನ್ನಾಡ್ಲಿಕ್ಕೆ ಒಂದು ಅವಕಾಶ ಸರ್. ಕಂಟಿನ್ಯೂ ಧನ್ಯವಾದಗಳು. ಕಂಟಿನ್ಯೂ ಮಾಡಿ, ನಿಮ್ದು ಇನ್ನೂ ಚೆನ್ನಾಗಿದೆ ಅಲ್ವಾ ಎಕ್ಸ್ಪೀರಿಯನ್ಸ್, ಹೇಳಿ ಎಲ್ಲ. ಅಂದ್ರೆ ಸಂಕ್ಷಿಪ್ತವಾಗಿ ನಾನು ಹೇಳಿದ್ದೇನೆ. ಇದ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಯಾಕಂದ್ರೆ ಮೊದ್ಲು ಸ್ವಲ್ಪ ಕಷ್ಟ ಆಗುತ್ತೆ ನಿಜ, ನಿದ್ದೆ ಕೆಡುವುದು ಹೀಗೆ ಅಂತೇಳಿ. ನಾನೇನ್ ಮಾಡ್ತೇನೆ, ಮರುದಿವಸ ಏನೊಂದು ಲಿಂಬೆ ಹಣ್ಣಿದೊಂದು ಸೋಡಾ ಶರ್ಬತ್ ಮಾಡಿ ಕುಡಿತಾ ಇದ್ದೆ, ಅಲ್ಲಿಗೆ ರಿಲ್ಯಾಕ್ಸ್. ಮತ್ತೆ ಡೇ ಟೈಮ್ ಅಲ್ಲಿ ಮಧ್ಯಾಹ್ನದ ಸ್ವಲ್ಪ ತುಕ್ಕಡಕ್ಕೆ ಬಂದ್ರು ಕೂಡ ನಾನೇನ್ ಮಾಡ್ತಾ ಇದ್ದೇನೆ ಅಂದ್ರೆ ಪುನಃ ಒಂದು 15-20 ನಿಮಿಷ ಕುರ್ಚಿಯಲ್ಲೇ ಕೂತು ಧ್ಯಾನ ಮಾಡ್ತಾ ಇದ್ದೇನೆ. ಆವಾಗ ಡೀಪ್ ರಿಲ್ಯಾಕ್ಸೇಷನ್ ಆಗಿ ಅದೊಂದು ಯೋಗ ನಿದ್ರೆ ಅಂತೇಳಿ ಹೇಳ್ಬಹುದು. ಒಂದು 20 ನಿಮಿಷದ ನಿದ್ರೆಯಲ್ಲಿ ಪೂರ್ತಿ ನನ್ಗೆ 20 ನಿಮಿಷದ ಧ್ಯಾನದಲ್ಲಿ ಯೋಗ ನಿದ್ರೆಯಿಂದಾಗಿ ನಾನು ಪೂರ್ತಿ ಹೀಲ್ ಆಗಿಬಿಡ್ತಿದ್ದೆ. ಮುಂಚಿನ ದಿವಸದ ಸುಸ್ತಾಗ್ಲಿ ಯಾವ್ದು ಇರ್ತಿರ್ಲಿಲ್ಲ. ಹಾಗೆ 1 ವಾರ ಕಷ್ಟ ಆಗಿದೆ ನನಗೆ, ಒಂದು 6-7 ದಿವಸ. ಇವಾಗ ಅಂತ ಸಮಸ್ಯೆ ಏನಿಲ್ಲ, ಅಂತೂ ತುಂಬಾ ಹ್ಯಾಪಿ ಆಗಿದ್ದೇನೆ ನಾನು. ಎಲ್ರು ಇನ್ನಷ್ಟು ಜನ ಈ ಗುಡಾಕೇಶಕ್ಕೆ ಬರ್ಲಿ, ಅವರ ಒಂದು ಆತ್ಮೋನ್ನತಿಯನ್ನ ಅವರೇ ಕಂಡುಕೊಳ್ಳಿ ಅಂತೇಳಿ ಇಷ್ಟೇ ನಂದು. ನಮ್ಮ ಈ ಧ್ಯಾನ ಮಿತ್ರರಲ್ಲಿ ಅವ್ರು ಇನ್ನಷ್ಟು ಜನರನ್ನ ಕರ್ಕೊಂಡು ಬರ್ಲಿ, ಇನ್ನಷ್ಟು ಜನರು ಮೋಟಿವೇಟ್ ಆಗ್ಲಿ ಅಂತೇಳಿ. ಯಾಕಂದ್ರೆ ಇದರ ಪ್ರಯೋಜನ ಆ ಅನುಭವಿಸಿದವರಿಗೆ, ಇದು 2ನೇ ಸಲ ಹೇಳ್ತಾ ಇರೋದು, ಮಗದೊಮ್ಮೆ ಹೇಳ್ತಾ ಇದ್ದೇನೆ. ಆ ಒಂದು ಅನುಭವ, ಆ ಎನರ್ಜಿ, ಅದನ್ನ ಹೇಳಲಿಕ್ಕೆ ನನ್ಗೆ ಶಬ್ದಗಳೇ ಸಿಗ್ತಾ ಇಲ್ಲ. ಅಷ್ಟು ಖುಷಿ ಆಗ್ತದೆ ನನ್ಗೆ, ಖುಷಿಯಿಂದ ನನ್ನಲ್ಲಿ ಮಾತು ಹೊರಡ್ತಾ ಇಲ್ಲ. ಸರ್ ಇಷ್ಟೇ, ಇನ್ನು ಬೇರೆಯವರಿಗೆ ಅವಕಾಶ ಕೊಡಿ. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್ ಎಲ್ಲರಿಗೆ. ನಾನು ಕೃಷ್ಣ ಕಟ್ಟಿಮನಿ ಅಂತೇಳಿ, ಗದಗ ಜಿಲ್ಲೆ ಬಾಲೇಶ್ವರ ವಿಲೇಜ್. ನಾನು ಮೊದಲ ಜಪ ತಪ ಸ್ವಾಧ್ಯಾಯ ಮಾಡ್ಕೊಂತ ಇದ್ದೆ. ಮುಂದೊಂದ್ಸರಿ ನನಗ ಮುಂದಿನ್ನು ಧ್ಯಾನ ಧಾರಣ ಸಮಾಧಿ ಸ್ಥಿತಿ ಹೊಂದಬೇಕು, ಇಷ್ಟಕ್ಕ ಆದ್ರ ಸರಿ ಆಗೋದಿಲ್ಲ ಅಂತ ವಿಚಾರ ಬಂತು. ಒಂದು ಮೊಬೈಲ್ನಾಗ ಇದು ಪತ್ರಿಜಿಯವರದು ಯೂಟ್ಯೂಬ್ ಬರಾಕತ್ತಿದ್ವು, ಅದನ್ನ ನೋಡಿದೆ. ಅಲ್ಲಿಂದ ನಾನು ಧ್ಯಾನಕ್ಕೆ ಬಂದೆ. ಪತ್ರಿಜಿಯವರ ದೇಹ ಬಿಡ ಮುಂಚೆ ಒಂದು ತಿಂಗಳ 9 ಬಂದೆ. ನಂತರ ಇವ ನಮ್ಮ ಚಂದ್ರಶೇಖರ್ ಸರ್, ನಾಯಕ್ ಸರ್ ಕೊಪ್ಪಳ ಅವ್ರದ್ದು, ಗಂಗಾವತಿ ಅವರು ಜೂಮ್ ಲಿಂಕ್ನಾಗ, ಮತ್ತೆ ಬಾಗಲಕೋಟೆ
ಮತ್ತೆ ಪ್ರಭಾವತಿ ಮೇಡಮ್ ಅವರು ಇನ್ನು ಕೆಲವೊಂದಿಷ್ಟು ಜೂಮ್ ಲಿಂಕ್ ಹೋಗಿ ಇದನ್ನ ಮಾಡಿದೆ. ನನಗೆ ಚಂದ್ರಶೇಖರ್ ಜೂಮ್ ಲಿಂಕ್ ನೊಳಗ ಶಿವು ಅಂತ ಹೇಳಿ ಅವ್ರದ್ದು ಪರಿಚಯ ಆತಲ್ಲೇ. ಈ ಗುಡಾಕೇಶದ ಬಗ್ಗೆ ಹೇಳಿದ್ರು. ನಾನು ಇದನ್ನ ಸೇರ್ಬೇಕು, ನಿದ್ದಿಲ್ಲದಂತ ಒಂದು ಈ ಯೋಗನ ಪಡ್ಕೋಬೇಕಂತ ವಿಚಾರ ಬಂತು. ನಾನೀಗ ಇಂದ ಗುಡಾಕೇಶ್ 9 ಅಂತಿತ್ತು, ಅದ್ರೊಳಗೆ ಜಾಯಿನ್ ಆದೆ. ಒಂದು ವಾರ ಇದ್ದಾಗ ಜಾಯಿನ್ ಆದೆ. ಅದ್ರ ಒಳ್ಳೆ ಅನುಭವ ಆಯ್ತು. ಆಮೇಲೆ ಈಗ 3 ದಿವಸದಿಂದ ಅರುಣ್ ಕುಮಾರ್ ಸರ್ ನಮ್ಮನ್ನ ಇದ್ರಾಗ ಸೇರ್ಸ್ಕೊಂಡಿದಾರ. ಇದ್ರಾಗ ಬಂದಿವಿ. ನನಗ್ ಮೊದಲನೇ ದಿವಸ ಅಚ್ಯುತ್ ಸರ್ ನೋಡಿದ್ರೆ ಒಂದು ಆನಂದ. ಅವರು ನನಗ ಅವ್ರು ಹೆಂಗ್ ಕಂಡ್ರು ಅಂದ್ರ, ಅಚ್ಯುತ್ ಸರ್ ಆ ಅಚ್ಯುತ್ ಸರೇ ಪಿರಮಿಡ್ ಆಗಿದ್ರು. ಕೆಂಪು, ಫುಲ್ ಕೆಂಪು ಇದು ಇತ್ತು. ಅವರು ಪೂರ್ತಿ ಒಂದು ಪಿರಮಿಡ್ ಟೈಪ್ ಇದ್ರು. ಅವ್ರ ಮುಂದ ಒಬ್ರು ಋಷಿಗಳು ಅಂತ ಕಂಡ್ರು. ಅವ್ರ ನೋಡಿ ನನಗೆ ಬಹಳ ಮೈ ಎಲ್ಲ ರೋಮಾಂಚನ ಆಯ್ತು. ಒಳ್ಳೆ ಅನುಭವ ಆಯ್ತು. ಮೊದಲನೇ ದಿವ್ಸ ನಾನು ಕುಂದ್ರಕ್ ಸ್ವಲ್ಪ ತ್ರಾಸ ಆಯ್ತು. 2ನೇ ದಿವ್ಸನು ಸ್ವಲ್ಪ ಜಾಸ್ತಿ ಕುತ್ಕೊಂಡೆ. ನಿನ್ನೆ ನನಗೊಂದು ಅನುಭವ ಆಗಿದ್ದು ಅಂದ್ರ, 2 ಗಂಟೆಯಿಂದ ಈ ಹೃದಯ ಭಾಗದಿಂದ ಏನೋ ಹೊರಗೆ ಹೋಗ್ತೈತಿ. ಅದು ನನಗ ನೋವು ಆಗ್ತೈತಿ. ನಾನು ನರಳ್ತಿದ್ದೆ ಅಷ್ಟ. ನರಳ್ಕೊಂತೇನೆ. ಅದು ಮುಂಜಾನೆ 7-8 ಗಂಟೆ ಆದ್ರಿಂದ ಅದ ನರಳಿಕೆ ಇದ್ದೈತ್ ನನ್ನಲ್ಲಿ. ನನಗದು ಒಂದು ಬಹುಶಃ ಹಾರ್ಟ್ ಚಕ್ರದಲ್ಲಿರ್ತಕ್ಕಂಥ ಬ್ಲಾಕೇಜಸ್ ಹೊರಗೆ ಹೋಯ್ತು ಅಂತ ಅನಿಸ್ತೈತಿ. ನನಗ್ ತುಂಬಾ ಸಂತೋಷ ಆಗ್ತೈತಿ. ಯಾಕಂದ್ರೆ ನಂದು ಹಾರ್ಟ್ ಚಕ್ರ ಬ್ಲಾಕ್ ಇದೆ ಅಂತ ನನಗ್ ಅನಿಸ್ತೈತಿ. ನಾನು ಇನ್ನು ರೇಖಿ ಸಾಧನೆ, ಮಲ್ತಿ ಜಡಕ್ಕು, ರಾಜಕ್ರಿಯರಿಕೆ, ಎಂಜಿಲ್ಸ್ ಥೆರಪಿ ಇವನ್ನೆಲ್ಲ ಮಾಡ್ಕೊಂತ ಈಗ ಒಂದು 15-20 ವರ್ಷದಿಂದ ಮಾಡ್ಕೊಂತ ಬಂದ್ರು ಇನ್ನು ನನ್ನಲ್ಲಿ ನೆಗೆಟಿವ್ ಥಾಟ್ಸ್ ಅದಾವು ಅಂತ ಅನಿಸ್ತೈತಿ. ಈಗ 2-3 ದಿವಸದಂತ ಬಹಳ ಸಮಾಧಾನ ಐತಿ. ಮನಸ್ಸಿಗೆ ಸಮಾಧಾನ. ಯಾರೋ ಒಬ್ರು ಮಾತಾಡ್ಸ್ಲಾರ್ದವರು ಮಾತಾಡ್ಸಕತ್ತಿದಾರ. ಏನೋ ಬಿಡೋ, ಇದು ಬಹುಶಃ ಅಚ್ಯುತ್ ಸರ್ದು ಒಂದು ಪ್ರಭಾವ ನಮ್ಮ ಮೇಲೆ ಬೀರ್ತೈತಿ ಅಂತ ಅನಿಸ್ತೈತಿ. ಇದು ಮುಂದೆ ಇನ್ನೂ ನನಗೆ ಜೀವನ್ ಮುಕ್ತ ಸ್ಥಿತಿ ಹೊಂದಬೇಕು ಅನ್ನೋದು ನನ್ನ ಬಹಳ ದಿವಸದಿಂದ ಒಂದು 2084ಲಿಂದ ನನಗೆ ಇದೈತಿ. ಇಂಥ ಗುರುಗಳು ನನಗೆ ಸಿಕ್ಕಿದ್ದಿಲ್ಲ. ಅಹಂ ಬ್ರಹ್ಮಾಸ್ಮಿ, ಪ್ರಜ್ಞಾನಂದಂ ಬ್ರಹ್ಮ, ಅಯಂ ಆತ್ಮ, ಸರ್ವಂ ಕಲ್ವಿದಂ ಬ್ರಹ್ಮ. ಇದನ್ನ ನಾನು ಓದ್ತಿದ್ದೆ. ಅದನ್ನ ಅವರು ಹೇಳ್ತಾರ. ಅವ್ರು ಹೇಳೋದ ನನಗ್ ಬಹಳ ಖುಷಿ ಆಗ್ತತಿ. ಇಲ್ಲಿವರೆಗೆ ಜಪ ತಪ ಅನುಷ್ಠಾನ ಇದ್ರಾಗ ಇತ್ತು. ಈ ವೇದಗಳ ಋಗ್ವೇದ, ಯಜುರ್ವೇದ, ಸಾಮವೇದ ಇದರ ಮೂಲ ತತ್ವಾರ್ಥಗಳನ್ನ ನನಗೆ ಅವ್ರು ಹೇಳ್ಕೊಟ್ಟೋದನ್ನ ನೋಡಿ ನನಗೆ ಬಹಳ ಸಂತೋಷ ಆಗ್ತತಿ. ಬಹುಶಃ ನಾನು ಜೀವನ್ ಮುಕ್ತ ಸ್ಥಿತಿಗೆ ಬಂದಿದ್ದೇನೇನೋ ಅಂತ ಅನಿಸ್ತೈತಿ. ಆ ಜೀವನ್ ಮುಕ್ತ ಸ್ಥಿತಿಯನ್ನ ಅನುಭವಿಸಿ ಮುಂದೆ ಈ ಭೂಮಿ ಮೇಲೆ ಬರದಂಗ ಆದ್ರೆ ಸಾಕು ಅಂತ ನನಗ ಅನಿಸಿಕೆ. ಇಷ್ಟ ಹೇಳಿ ಎಲ್ಲರಿಗೆ ನಾನು ವಂದನೆಗಳನ್ನ ಅರ್ಪಿಸ್ತೇನೆ.